ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. RK22 ನ್ಯೂಸ್ ಕನ್ನಡ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ಶಶಿಕಲಾ. RK22 ನ್ಯೂಸ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಮೂಡಲಗಿ ಪಟ್ಟಣದ ಹೊರವಲಯದ ಜಮೀನಿನಲ್ಲಿ ರಸ್ತೆ ವಿಚಾರವಾಗಿ ಸುಮಾರು 18 ವರ್ಷಗಳಿಂದ ಸಂತೋಷ್ ಯಲ್ಲಪ್ಪ ಮಲಗೋಡರ್ ಎಂಬ ರೈತ ಸಂಬಂಧಪಟ್ಟ ಕಚೇರಿಗಳಿಗೆ ಅಲಿದಾಡಿ ಸುಸ್ತಾಗಿ ಕೊನೆಗೆ RK22 ನ್ಯೂಸ್ ಕನ್ನಡ ವಾಹಿನಿಯನ್ನು ಸಂಪರ್ಕಿಸಿದ ಸಂತೋಷ್. ಸುದ್ದಿ ಪ್ರಸಾರವಾಗಿ 3 ತಿಂಗಳಲ್ಲಿ ರೈತನ ಮನೆಗೆ ಹೋಗುವ ರಸ್ತೆ ಕೆಲಸ ಪ್ರಾರಂಭವಾಗಿದೆ. ಅಲ್ಲಿನ ಸ್ಥಳೀಯ ಪಂಚರ್ ಮಾತಿನ ನಿರ್ಣಯದಂತೆ ಜಮೀನಿನ ಅಳತೆಯಾಗಿಲ್ಲ, ಇನ್ನು ಒಂದು ರಸ್ತೆ ಆಗಬೇಕಾಗಿದೆ. ನಮ್ಮ ವಾಹಿನಿಯ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸುದ್ದಿಯ ಮೂಲಕ ಎಚ್ಚೆತ್ತುಕೊಂಡು ಸಂತೋಷ್ ಈತನ ಇನ್ನೊಂದು ರಸ್ತೆ ನಿರ್ಮಾಣಕ್ಕಾಗಿ ಅಧಿಕಾರಿಗಳು ಮುಂದಾಗಬೇಕಾಗಿದೆ. ಸರ್, ನಾನು ಮೂಡಲಗಿ ಗ್ರಾಮದ ಸಂತೋಷ್ ಯಲ್ಲಪ್ಪ ಮಲಗೋಡ್ರಿ. ನಮ್ಮ ತಂದೆಯವರು 2007ರಲ್ಲಿ ಒಂದು ಜಮೀನು ಖರೀದಿ ಮಾಡಿದ್ರಿ. ಆ ಖರೀದಿ ಮಾಡೋ ಸಮಯದಲ್ಲಿ ಮಾರಾಟ ಮಾಡಿದವರು ಸಂಪೂರ್ಣ ಹಣ ಪಡೆದಿದ್ದಾರೆ. ಹಣ ಪಡೆದ ಕಿಶಂದ್ರೆ 1 ಎಕರೆ 20 ಗುಂಟೆ ಜಮೀನು ಅಳಿಸಿಕೊಡ್ತು ಅಂತ ಹೇಳ್ಯಾರಿ, ಹಾದಿ ಬಿಡಿಸ್ಕೊಡ್ತು ಅಂತ ಹೇಳ್ಯಾರಿ. ಹಣ ಪಡೆದಂದ್ರೆ 2007ರಿಂದ 2025 ಆದರೂ ಹಣ ತೊಗೊಂಡು ಕಿಶಂದ್ರೆ ಹೊಲ ಜಮೀನು ಸರ್ವೇನು ಮಾಡಿಸಿಲ್ಲ ಮತ್ತು ಹಾದಿನೂ ಬಿಡಿಸ್ಕೊಟ್ಟಿಲ್ಲ ರೀ. ಮೊನ್ನೆ ಸುದ್ದಿ ವಾಹಿನಿ ಮುಖಾಂತರ ಒಂದು ಸುದ್ದಿ ಮಾಡೋದನ್ನ ಒಂದು ರಸ್ತೆ ಬಿಟ್ಟಿದ್ದಾರೆ ಸರ್. ಇನ್ನೂ ಉತ್ತರ ಬಾಜು ಒಂದು ಹಾದಿ ಇದೆ ಸರ್, ಅದೊಂದು ಹಾದಿ ಬಿಡಿಸ್ಕೊಡ್ಬೇಕ್ರಿ. ಮತ್ತು ನಮ್ಮ ಜಮೀನು ಇಟ್ಟು 2007ರಿಂದ ರೀ ಇನ್ಕ ಮಟ್ಟ ರೀ 3 ಗುಂಟೆ ಜಮೀನು ಕಡಿಮೆ ಕೊಟ್ಟಾರೆ ನಮ್ಗೆ. ಆ ಜಮೀನು ಯಾವ ಕಾರಣ ಕಡಿಮೆ ಕೊಟ್ರ ಅಂತ ಅವ್ರು ಹೇಳ್ಬೇಕ್ರಿ ಅದನ್ನು ರೀ. ಮತ್ತು ಜಮೀನು ಸರ್ವೆ ಮಾಡಿಸ್ನ ಅಂತೇಳಿ ಹಿರಿಯರ ಮುಂದೆ ಮತ್ತು PSI ಸರ್ ಮುಂದೆ ಹಣ ತೊಗೊಂಡಾರ ರೀ. ಏನಾದರೂ ಜಮೀನು ಸರ್ವೆ ಮಾಡಿಸಿಲ್ರಿ ಮತ್ತು ಏನು ಮಾಡಿಸಿಲ್ರಿ. ನನ್ನ ಕಡೆ ಅವರು ಸಂಪೂರ್ಣ ಮಾತಾಡಿದ್ರು, ರೆಕಾರ್ಡಿಂಗ್ ಎಲ್ಲ ಅದಾವ್ರಿ, ವಿಡಿಯೋನು ಅದಾವ್ರಿ, ರೆಕಾರ್ಡಿಂಗು ಅದಾವ್ರಿ ಸರ್. ಮತ್ತು ರೀ ಅವ ಹೊಲ ಕೊಡಿಸಿ ಹಿರಿಯನ ಮುಂದಾಗಿರಿ ತಾನಾಗೇನ ಹಾದಿ ಬಂದ್ ಮಾಡ್ಯಾನ್ರಿ ಸರ್. ನಿಮ್ಮ ಹೊಲಕ್ಕೆ ಹಾದಿ ಇಲ್ಲ ಅಂತೇಳಿ ಹಾದಿ ಇಲ್ಲ ಅಂತ ಹೇಳ್ತಾರೆ ರೀ ಅವರು. ಆ ಕಾಗದ ನೋಡ್ರಿ ಹಾದಿ ಐತ್ರಿ ಸರ್. ಮೊನ್ನೆ ತಹಶೀಲ್ದಾರ್ ಸಾಹೇಬರು ಮತ್ತು ಸರ್ಕಲ್ ಸಾಹೇಬರು ಎಲ್ಲರೂ ಬಂದು ನೋಡಿದ್ದಾರೆ ರೀ ಸರ್. ಒಂದು ಹಾದಿಗೆ ನಿಮ್ಮ ಸುದ್ದಿ ವಾಹಿನಿ ಮುಖಾಂತರ ನಾವು ನ್ಯೂಸ್ ಮಾಡಿದಾಗ ಒಂದು ಹಾದಿಗೆ ಗರ ಸುಯ್ಯಾಕ ಮೊಬೈಲ್ ಮಾಡಿಕೊಟ್ಟಾರೆ ರೀ. ಇನ್ನೂ ಒಂದು ಹಾದಿ ಉತ್ತರ ಬಾಜು ಒಂದು ಹಾದಿ ಬಿಡಿಸ್ಕೊಡ್ಬೇಕು ರೀ ಸರ್. ಹೊಲ ಮಾರಾಟ ಮಾಡಿದವ್ರು ಹಣ ಅಂತೂ ತೊಗೊಂಡಾರ್ರಿ ಸರ್, ಹಣ ತೊಗೊಂಡು ಖರೀದಿ ಮಾಡಿಕೊಟ್ಟಾರೆ ಸರ್. ಮತ್ತು ಅವ್ರು ರೀ ಹೊಲ ಕೊಟ್ಟ ಮಾರಾಟದಾರ ಹೆಣ್ಮಕ್ಳು ಏನಂತ ಹೇಳ್ತಾರೆ ರೀ, 3 ಗುಂಟೆ ಜಮೀನು ಕೊಡೋ ಕಡಿಮೆ ತೊಗೋಬೇಕನ್ನೋ ಮೊದಲ ಮಾತಾಗಿ ಹೇಳ್ತಾರೆ ರೀ. ಹೊಲ ಕೊಡ್ತೀನಿ ಟೈಮ್ದಾಗ ನಮ್ಮ ಕಡೆ ರೆಕಾರ್ಡಿಂಗ್ ಅದಾವ್ರಿ ಸರ್. ಆ ಹೊಲ ಅಳತೆ ಮಾಡಿ ಕೊಡ್ತು ಮತ್ತು ಹಾದಿ ಬಿಡಿಸ್ಕೊಡ್ತು ಅನ್ನೋ ಮಾತೈತ್ರಿ ಸರ್. ಮತ್ತು ಹಾದಿದ ಭಾಳ ತೊಂದರೆ ಐತ್ರಿ ಸರ್. RK22 ನ್ಯೂಸ್ ಮುಖಾಂತರ ಸುದ್ದಿ ಮುಖಾಂತರ ನಮ್ಗೆ ಭಾಳ ಅನುಕೂಲ ಆಗೈತ್ರಿ ಸರ್. ಅವ್ರಿಗೆ ಧನ್ಯವಾದಗಳು ಹೇಳ್ತಾರೆ ಸರ್. ನಾವು ಇದು 2007ರಿಂದ ಹಾದಿ ಇದ್ರಿಕಲ್ರಿ, ಹಾದಿ ಇಲ್ಲ ಅಂತೇಳಿ ಇವು ಸುದ್ದಿ ವಾಹಿನಿ ಮುಖಾಂತರ ಸುದ್ದಿ ಮಾಡೋಣ ರೀ. ಒಂದು ಹಾದಿ ಈಗ ಗರಸುಯಾಗ ಮುಕ್ಕಳಿ ಮಾಡಿಕೊಟ್ಟಾರೆ ಸರ್. ಮತ್ತು ಇನ್ನೊಂದು ಹಾದಿ ಮತ್ತು ಇನ್ನೊಂದು ಹಾದಿ ಕೊಡ್ಬೇಕ್ರಿ ಸರ್. ಉತ್ತರ ಬಾಜು ಒಂದು ಹಾದಿ ಇದೆ ರೀ ಸರ್, ಅದೊಂದು ಹಾದಿ ಆಗಬೇಕು, ಅದು ಒಂದು ಹಾದಿ ಆಗ್ಬೇಕ್ರಿ ಸರ್. ಓಕೆ. ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ RK22 ನ್ಯೂಸ್ ಕನ್ನಡ. ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ? ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ? ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ, ಹೆದರಬೇಡಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ.